ಅವರೆಲ್ಲ ದಿನಗೂಲಿ ನಂಬಿ ಬದುಕೋರು. ಆದರೆ ಅವರ ಬದುಕು ಇವತ್ತು ದುಸ್ತರ ಆಗಿಬಿಟ್ಟಿದೆ. ಜೀವನಕ್ಕೆ ಆಧಾರ ಸ್ತಂಭವಾಗಿದ್ದಂಥ ಸ್ಪಂಜುಗಳು ಹೊತ್ತಿ ಉರಿದು ಬಿಟ್ಟಿದ್ದಾವೆ. ಸಾಕಷ್ಟು ನಷ್ಟ ಆಗಿದೆ. ಅಷ್ಟಕ್ಕೂ ಈ ಘಟನೆಯಾಗಿದ್ದು ಎಲ್ಲಿ, ಏನೆಲ್ಲ ಸುಟ್ಟು ಕರಕಲಾಗಿದೆ ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ. ಕೂಲಿ ನಗರದಲ್ಲಿ ಬೆಂಕಿ ಅವಘಡ, ಸುಟ್ಟು ಕರಕಲಾದ ಬೈಕ್ಗಳು. ಏಕಾಏಕಿ ಬೆಂಕಿ ಅವಘಡಕ್ಕೆ ಕಾರಣವೇನು? ವೈಯಕ್ತಿಕ ದ್ವೇಷಕ್ಕೆ ಕಿಡಿಗೇಡಿಗಳು ಹಚ್ಚಿದ್ರ ಬೆಂಕಿ. ಮುಗಿಲೆತ್ತರಕ್ಕೆ ಹಬ್ಬಿರುವ ಬೆಂಕಿ, ಸುಟ್ಟು ಕರಕಲಾಗಿರೋ ಬೈಕ್, ಟಾಟಾ ಏಸ್ ಗಾಡಿ. ಮತ್ತೊಂದು ಕಡೆ ಮನೆ ಮೇಲೆ ಮುಂದುಗಡೆ ಸುಟ್ಟಿರುವ ಸ್ಪಾಂಜುಗಳು. ಇನ್ನೊಂದು ಕಡೆ ಏನ್ ಮಾಡಬೇಕು ಅಂತ ದಿಕ್ಕು ತೋಚದೆ ನಿಂತ ಜನರು. ಇದೆಲ್ಲ ಕಂಡು ಬಂದಿದ್ದು ನಂದಿನಿ ಲೇಔಟ್ನ ಕೂಲಿ ನಗರದಲ್ಲಿ. ನಿನ್ನೆ ತಡರಾತ್ರಿ 2:30 ಸುಮಾರಿಗೆ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿದ್ರು. ಆದರೆ ಏಕಾಏಕಿ ಹೊತ್ತಿ ಉರಿದ ಬೆಂಕಿ ಕೂಲಿ ನಗರದ ನಿವಾಸಿಗಳ ನಿದ್ದೆಯನ್ನ ಹಾಳು ಮಾಡಿ ಬದುಕನ್ನ ಬೀದಿಗೆ ತಂದಿದೆ. ನಂದಿನಿ ಲೇಔಟ್ನ ಕೂಲಿ ನಗರದ ನಿವಾಸಿಗಳು ಸ್ಪಾಂಜ್ಗಳನ್ನ ಮಾರಿ ಜೀವನ ಸಾಗಿಸೋರು. ಹೀಗಾಗಿ ತಮ್ಮ ಮನೆಗಳ ಮೇಲೆ ಸ್ಪಾಂಜ್ಗಳ ಮೂಟೆಯನ್ನ ಇರಿಸಿದ್ರು. ಆದರೆ ತಡರಾತ್ರಿ ಏಕಾಏಕಿ ಸ್ಪಾಂಜು ಹೊತ್ತಿ ಉರಿದಿದೆ. ಸ್ಪಾಂಜ್ ಒತ್ತಿದ ಪರಿಣಾಮ ಬೆಂಕಿ ಮುಗಿಲೆತ್ತರಕ್ಕೆ ಹಬ್ಬಿದ್ದು ಅಲ್ಲಿದ್ದ ಸುಮಾರು 10 ರಿಂದ 15 ಮನೆಗಳು ಡ್ಯಾಮೇಜ್ ಆಗಿದ್ದು, ಮನೆ ಮುಂದೆ ನಿಲ್ಲಿಸಿದ 5 ರಿಂದ 6 ಬೈಕ್ ಹಾಗೂ ಟಾಟಾ ಏಸ್ಗಳು ಸುಟ್ಟು ಹೋಗಿದೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದು, ಅದೃಷ್ಟವಶಾತ್ ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ. ತುಂಬಾ ಜೋರಾಗಿತ್ತು ಸರ್, ತುಂಬಾ ಜೋರಾಗಿತ್ತು ಬೆಂಕಿ. ಆಮೇಲೆ ಈ ಕಡೆ ಆ ಕಡೆ ಹೋಗಕ್ಕೆ ಜಾಗ ಆಗಲಿಲ್ಲ. ಈ ಕಡೆಯಿಂದ ಎತ್ತಿ ಒಬ್ಬೊಬ್ಬರು ಹೇಳ್ಕೊಂಡ್ಬಿಟ್ರು ಸರ್. ಎಷ್ಟು ವರ್ಷದಿಂದ ಇದ್ರಿ ಕಾಲೋನಿ ಸರ್? 30 ವರ್ಷ ಆಯ್ತು. 30 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಿದ್ದಾರೆ. ಇದೇ ಏನು ವ್ಯಾಪಾರ ಮಾಡ್ತೀರಮ್ಮ? ಸ್ಪಾಂಜಿಂದು ಇದೇ ಮಾಡ್ತಾ ಇದ್ದಾರೆ. ಆವಾಗಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಈ ಸತಿ ಯಾಕೋ ಏಕಾಕಿ ಆಗ್ತಾರೆ. ಯಾರು ಅಂದ್ರೆ ಅದಾಗೆ ಹತ್ಕೊಂಡಿದ್ದು ಅನ್ಸುತ್ತ ಅಥವಾ ಯಾರು ಬೆಂಕಿ ಹಚ್ಚಿದ್ದು ಅನ್ಸ? ಅದೆಲ್ಲ ನಾವು ನೋಡಿಲ್ಲ ಸರ್. ಎಲ್ಲ ಮನೆಗಿದ್ದು ಸರ್ವತ್ನಲ್ಲಿ ಏನು ಗೊತ್ತಾಗುತ್ತೆ. ಇನ್ನು ಏಕಾಏಕಿ ಬೆಂಕಿ ಯಾವ ಕಾರಣಕ್ಕೆ ಹೊತ್ತಿ ಉರಿದಿದೆ ಎಂಬುದು ಇನ್ನೂ ನಿಗೂಢವಾಗಿದೆ. ಯಾರಾದರೂ ಸ್ವಾರ್ಥ ಅಥವಾ ದ್ವೇಷದಿಂದ ಬೆಂಕಿ ಹಾಕುದ್ರ ಅನ್ನೋದರ ಬಗ್ಗೆನೂ ತನಿಖೆಯಾಗ್ತಾ ಇದೆ. ಆದರೆ ಜೀವನದ ಆಧಾರವಾಗಿದ್ದ ಸ್ಪಾಂಜುಗಳು ಹೊತ್ತಿ ಉರಿದಿದ್ದು ಬದುಕು ಕಷ್ಟವಾಗಿದೆ ಅಂತ ಸ್ಥಳೀಯ ನಿವಾಸಿಗಳು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇನ್ನು ಘಟನೆಯ ವಿಚಾರ ತಿಳಿದು ಶಾಸಕ ಮುನಿರತ್ನ, ಕಾಂಗ್ರೆಸ್ ನಾಯಕಿ ಕುಸುಮ, ಹನುಮಂತರಾಯಪ್ಪ, ಮಾಜಿ ಕಾರ್ಪೊರೇಟರ್ ವೇಲು ನಾಯರ್ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳಿಗೆ ಸಾಂತ್ವನ ಹೇಳಿದರು. ಇದು ಭಾಳ ಬಡವರು, ಕೂಲಿ ಕಾರ್ಮಿಕರು. ಭಾಳ ವರ್ಷಗಳಿಂದ ಇವರು ಅಲ್ಲಿ ಈ ಸಣ್ಣ ಸಣ್ಣ ವ್ಯಾಪಾರ ಮಾಡೋಂಥವ್ರು. ಈ ಸ್ಪಾಂಜಿನ ತಂದು ಕಟ್ ಮಾಡಿ ಪಾಪ ಅದರಲ್ಲಿ ಜೀವನ ಮಾಡೋಂಥವ್ರು. ಅವ್ರಿಗೆ ಎಲ್ಲೂ ಮನೇಲಿರೋಕ್ಕೆ ಜಾಗ ಇರಲ್ಲ. ಮನೆ ಮೇಲೆ ಅವ್ರವ್ರ ಮನೆ ಮೇಲೆ ಅವ್ರವ್ರು ಜೋಡಿಸ್ಕೊಂಡು ತಿರ್ಗಾ ಹೋಗಿ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡೋಂಥವ್ರು. ಅದು ನಿನ್ನೆ ಬೆಂಕಿ ಅನಾಹುತ ಆಗಿದೆ. ಅದನ್ನು ಕೆಲವರು ನನ್ನ ಹತ್ರ ಅನುಮಾನನೂ ವ್ಯಕ್ತಪಡಿಸಿದ್ದಾರೆ, ನಮ್ಗೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಜನ ದಿನನಿತ್ಯ ಕೂಲಿ ಮಾಡಿದ್ರೇ ಅವ್ರ ಜೀವನ ಮಾಡ್ಕೊಳ್ಳೋವಂಥದ್ದು. ಅಂಥ ಒಂದು ಬದುಕಿಗೆ ಇವತ್ತು ಬೆಂಕಿ ಬಿದ್ದು ಇಡೀ ಬದುಕು ಅವರೆಲ್ಲರೂ ಪಾಪ ಜನಸಾಮಾನ್ಯರು ಏನಾಗ್ತಿದ್ದಾರೆ ಅಂದರೆ ಜೀವ ಉಳಿದಿದೆ ಆದರೆ ಬದುಕು ಹೊಟ್ಟೋಗಿದೆ ಅಂತ. ಪಾಪ ಅವರೆಲ್ಲರೂ ನೋವು ಅನುಭವಿಸ್ತಾ ಇರೋದು ಜೀವ ಏನಕ್ಕಪ್ಪ ಉಳಿತು ಬದುಕೆ ಹೊಟ್ಟೋದ್ಮೇಲೆ ಅಂತ. ಬದುಕು ಕಟ್ಕೊಡೋ ಅಂಥ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು. ಒಟ್ನಲ್ಲಿ ಬದುಕಿಗೆ ಆಧಾರವಾಗಬೇಕಿದ್ದ ಸ್ಪಾಂಜುಗಳು ಹಾಗೂ ಅದನ್ನ ಮಾರಲು ಬಳಸುತ್ತಿದ್ದ ಬೈಕ್ಗಳು ಸುಟ್ಟು ಕರಕಲಾಗಿದ್ದು ನಿಜಕ್ಕೂ ಅಲ್ಲಿನ ನಿವಾಸಿಗಳ ಬದುಕು ದುಸ್ತರವಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.